ಓಂ ಅಕರಣತ್ವಾಚ್ಚ ನ ದೋಷಸ್ತಥಾ ಹಿ ದರ್ಶಯತಿ ಓಂ ಅಂತ 2ನೇ ಅಧ್ಯಾಯದ 4ನೇ ಪಾದದ 12ನೇ ಸೂತ್ರ. ಅದು ಮುಖ್ಯ ಪ್ರಾಣ ಈ ಉಳಿದ ಇಂದ್ರಿಯಗಳಂತೆ ಅವನು ಕೂಡ ಭಗವಂತನಿಂದ ನಿಯಮ್ಯನೇ ಆಗಿದ್ದಾನೆ. ಆದರೂ ಕೂಡ ಅವನು ಆ ಉಳಿದ ಇಂದ್ರಿಯಗಳಿಗೆ ಸಮಾನನಾಗಿಲ್ಲ, ಅವುಗಳ ಅಧಿಪತಿ ಅವನಾಗಿದ್ದಾನೆ. ಭಗವಂತ ಮುಖ್ಯ ಈಶ್ವರ, ಈ ಮುಖ್ಯ ಪ್ರಾಣ ಅವಾಂತರೇಶ್ವರ ಆಗಿದ್ದಾನೆ. ಈ ಒಂದು ವಸ್ತುಸ್ಥಿತಿಗೆ ಅವನು ಭಗವಂತನಿಂದ ನಿಯಮ್ಯ ಆಗಿರುವುದು ಬಾಧಕ ಏನೂ ಅಲ್ಲ. ಶಾಸ್ತ್ರ ಅದನ್ನು ಸ್ಪಷ್ಟವಾಗಿ ಹೇಳಿದೆ ಅಂತ ನಾವು ಈ ಹಿಂದೆ ನೋಡಿದ್ವಿ. ಅದು 93ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಅತ್ತ ಸರ್ವದಾ ವಿಷ್ಣುವಶಕಃ ನ ಕದಾಚಿತ್ ಅನ್ಯಥಾ ಇತ್ಯುಕ್ತ್ಯ ಉತ್ಪತ್ತಾವಿವ ಪಾರತಂತ್ರೇಪ್ಯ ಅಸ್ತು ಕಾಚಿತ್ ವ್ಯವಸ್ಥಾ ಇತಿ ನಿರಸ್ತಂ. ಈ ಮುಖ್ಯ ಪ್ರಾಣ ಸರ್ವದಾ ಯಾವಾಗಲೂ ಕೂಡ ವಿಷ್ಣುವಿನ ವಶನಾಗಿರ್ತಾನೆ. ನ ಕದಾಚಿತ್ ಅನ್ಯಥ, ಯಾವತ್ತೂ ಕೂಡ ಅವನು ವಿಷ್ಣುವಿನ ವಶನಾಗಿರ್ತಾನೆ ಎನ್ನುವ ವಸ್ತುಸ್ಥಿತಿಗೆ ಭಂಗ ಬರೋದಿಲ್ಲ ಅಂತ ಹೀಗೆ ಆಚಾರ್ಯ ಹೇಳಿದ್ದಾರೆ. ಅದರಿಂದ ಏನಾಯ್ತು ಅಂದ್ರೆ ಉತ್ಪತ್ತಾವಿವ ಪಾರತಂತ್ರೇಪಿ. ಈಗ ಉತ್ಪತ್ತಿ ಅನ್ನೋದು 2 ಥರ ಇದೆ. ಒಂದು ಸ್ವರೂಪೋತ್ಪತ್ತಿ, ಘಟಪಟ ಮೊದಲಾದವುಗಳಿಗೆ ಸ್ವರೂಪೋತ್ಪತ್ತಿ. ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ಪಾಂಚಭೌತಿಕ ಶರೀರದಿಂದ ಉತ್ಪತ್ತಿ. ಲಕ್ಷ್ಮೀದೇವಿಗೆ ಪರಾಧೀನ ವಿಶೇಷಾವಾಪ್ತಿ ಅಂತ ಹೀಗೆ ಒಟ್ಟು 3 ಥರದ ಉತ್ಪತ್ತಿ ಇದೆ. ಆ ಥರ ಪಾರತಂತ್ರ್ಯದ ಬಗ್ಗೆ ಕೂಡ ಮುಖ್ಯ ಪ್ರಾಣ ಭಗವಂತನ ಅಧೀನನಾಗಿದ್ದಾನೆ ಅಂತ ಬಂದಾಗ, ಹಾಗೆ ಇಂದ್ರಿಯಗಳು ಭಗವಂತನ ಅಧೀನ ಆಗಿದೆ ಅಂತ ಬಂದಾಗ, ಹೀಗೆಲ್ಲ ವ್ಯವಸ್ಥೆ ಇದೆಯಲ್ಲ, ಈ ಪರತಂತ್ರತ್ವದ ಬಗ್ಗೆನೂ ಕೂಡ ಏನಾದರೂ ಒಂದು ವ್ಯತ್ಯಾಸವಿದೆಯಾ ಅಂತ ಹೀಗೊಂದು ಪ್ರಶ್ನೆ ಯಾರಿಗಾರು ಬರಬಹುದು. ಬರದೇ ಇರಬಹುದು, ಬಂದರೆ ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಉತ್ಪತ್ತಿ 2-3 ಥರದ ಉತ್ಪತ್ತಿ, ಸ್ವರೂಪೋತ್ಪತ್ತಿ ಮತ್ತು ಪರಾಧೀನ ವಿಶೇಷಾವಾಪ್ತಿ ಉತ್ಪತ್ತಿ ಹೀಗೆಲ್ಲ ಇರುವಂತೆ, ಈ ಪರಾಧೀನತೆ ಅನ್ನುವುದು ಬೇರೆ ಬೇರೆ ಥರದ್ದಿಲ್ಲ, ಅದಿರುವುದು ಒಂದೇ ಥರದ್ದು. ಆದ್ರಿಂದ ಜಗತ್ತೆಲ್ಲವೂ ಯಾವ ಕಾಲಕ್ಕೂ ಭಗವಂತನ ಅಧೀನ. ಹಾಗೆ ಮುಖ್ಯ ಪ್ರಾಣನು ಕೂಡ ಯಾವ ಕಾಲಕ್ಕೂ ಭಗವಂತನ ಅಧೀನನಾಗಿದ್ದಾನೆ ಅಂತ ಅರ್ಥ. ಸರಿಯಾ? ಇತಿ ನಿರಸ್ತಂ ಪಾರತಂತ್ರೇಪಿ ಅಸ್ತು ಕಾಚಿತ್ ವ್ಯವಸ್ಥಾ. ಪರತಂತ್ರತ್ವದ ಬಗ್ಗೆನೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಇರಲಿ, ಒಂದೊಂದಕ್ಕೆ ಒಂದೊಂದು ರೀತಿಯಾದ ಪಾರತಂತ್ರ್ಯ ಅಂತ ಹೇಳಿ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅದು ನಿರಸ್ತವಾಗಿದೆ. ಸಂಸಾರದಲ್ಲಿದ್ದಾಗಲೂ ಮತ್ತೆ ಮುಕ್ತಿಗೆ ಹೋದಾಗಲೂ ಕೂಡ ಎಲ್ಲ ಜೀವಿಗಳಿಗೂ ಒಂದೇ ರೀತಿಯಾದ ಪಾರತಂತ್ರ್ಯ, ಎಲ್ಲವೂ ಕೂಡ ಭಗವಂತನ ಅಧೀನವೇ ಆಗಿದೆ ಅಂತ ಹೀಗೆ ಆ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಾಗ ಆಯ್ತು. ಸರ್ವದಾ ವಿಷ್ಣುವಶಕಃ ಅಂತ ಹೀಗೆ ಹೇಳಿದ್ದರಿಂದ ಇತಿ ಉಕ್ತ್ಯ, ಈ ಒಂದು ಯುಕ್ತಿಯ ಮೂಲಕ, ಒಂದು ವಚನದ ಮೂಲಕ, ಆಚಾರ್ಯರ ಮಾತಿನ ಮೂಲಕ ನಮ್ಗೆ ಇಷ್ಟೆಲ್ಲ ಅರ್ಥ ತಿಳಿದು ಬಂತು ಅಂತ ಅದರ ತಾತ್ಪರ್ಯ. ಮುಂದೆ ಅದೇ 93ನೇ ಗದ್ಯ ಭಾಗದಲ್ಲಿ ಮುಖ್ಯ ಪ್ರಾಣ ತದುದ್ಭವ ಅಂತ ಮಾತು ಬಂದಿದೆ. ಅದರ ವಿಸ್ತಾರ ನಾವೀಗ ನೋಡಬೇಕು. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅಂತ ಹೀಗೆ ಬಂತಲ್ಲ. ದೇಹಶ್ಚೈವ ತದುದ್ಭವ ಅಂತ ಹೀಗೆ ಹೇಳಿದ್ರಿಂದ ಅಲ್ಲಿ ಮುಖ್ಯ ಪ್ರಾಣನಿಗೆ ಉತ್ಪತ್ತಿಯನ್ನು ಹೇಳಿದ್ರಿಂದ ಅವನು ಭಗವಂತನ ಅಧೀನನಾಗಿದ್ದಾನೆ ಅಂತಲೇ ಹೇಳಿದ ಹಾಗಾಯ್ತು. ಅದು ಹಿಂದೆನೆ ಬಂದಿದೆ ಆ ವಿಷಯ. ಅವನಿಂದ ಉತ್ಪನ್ನನಾಗಬೇಕಾದ್ರೆ, ಮುಖ್ಯ ಪ್ರಾಣ ಭಗವಂತನಿಂದ ಉತ್ಪನ್ನನಾಗಬೇಕಾದ್ರೆ ಅವನು ಭಗವಂತನ ಅಧೀನನೇ ಆಗಿರ್ಬೇಕಲ್ಲ. ಆಗಿಲ್ಲದೆ ಹೋದ್ರೆ ಆ ಉತ್ಪತ್ತಿ ಬರೋದು ಹೇಗೆ? ಆದ್ರಿಂದ ಉತ್ಪನ್ನ ಆಗಿದ್ದಾನೆ ಅಂತ ಆ ಮೂಲಕನೇ ನಮ್ಗೆ ಗೊತ್ತಾಗ್ಬಿಡ್ತದೆ. ಆದ್ರೂ ಮುಖ್ಯ ಪ್ರಾಣ ವಿಷಯ ಸರ್ವಂ ಸವಿಷ್ಣುವರ ವಶಕಸ್ಸದ ಅಂತ ಇನ್ನೊಂದ್ಸರಿ ಹೇಳುವುದೇನಿದೆ, ಅದಕ್ಕೆ ಬೇರೆ ಒಂದು ಶಂಕೆಯನ್ನು ಪರಿಹರಿಸುವ ಉದ್ದೇಶವೂ ಇದೆ. ಹಿಂದೆ ಶ್ರೇಷ್ಠಶ್ಚ ಅಂತ ಒಂದು ಸೂತ್ರ ಬಂದಿದೆ.
ಆ ಶ್ರೇಷ್ಠಶ್ಚಾತ ಸೂತ್ರ ಅದು ಕೂಡ ಅವನು ಉತ್ಪನ್ನನಾಗಿದ್ದಾನೆ ಅಂತ ಅನ್ನೋದನ್ನ ಹೇಳ್ತದೆ. ಮತ್ತೆ ಈ ಚಕ್ಷುರಾದಿಭ್ಯ ಅಂತ ಅನ್ನೋದು ಆ ಭಗವಂತನ ಅಧೀನನಾಗಿದ್ದಾನೆ ಮುಖ್ಯ ಪ್ರಾಣ ಅಂತ ಅನ್ನೋದನ್ನ ಹೇಳ್ತದೆ. ಹೀಗೆ ಅವೆಲ್ಲ ಹೇಳ್ತವೆ. ಅಲ್ಲಿ ಒಂದು ಪುನರುಕ್ತಿ ಬಂತಲ್ಲ, ಶ್ರೇಷ್ಠಶ್ಚ ಅನ್ನೋ ಸೂತ್ರ ಏನನ್ನು ಹೇಳಿದೆ ಆ ಸೂತ್ರ ಹೇಳಿದ್ದನ್ನೇ ಚಕ್ಷುರಾದಿಭ್ಯ ಅನ್ನೋದು ಮತ್ತೊಂದ್ಸರಿ ಹೇಳ್ತಿರುವುದರಿಂದ ಪುನರುಕ್ತಿ ಬಂತಲ್ಲ ಅಂತ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆ ಪ್ರಶ್ನೆಗೆ ಏನು ಉತ್ತರ, ಯಾಕೆ ಈ ಸೂತ್ರ ಹೊರಟಿದೆ ಅಂದ್ರೆ, ಬೇರೆ ಬೇರೆ ವೇದವಾಕ್ಯಗಳನ್ನು ಪರಿಶೀಲಿಸಿದವರಿಗೆ ಇಂಥ ಸಂಶಯಗಳು ಬರಬಹುದು. ಆ ಸಂಶಯಗಳನ್ನು ಪರಿಹಾರ ಮಾಡಬೇಕಾದ್ದು ನಮ್ಮ ಉದ್ದೇಶ ಅಂತ ತಾತ್ಪರ್ಯ. ಅದೇನು ಸಂಶಯ ಅಂದ್ರೆ, ವಾಕ್ಯದ ಅರ್ಥ ನೋಡೋಣ. ಮುಖ್ಯ ಪ್ರಾಣ ತದುದ್ಭವ ಇತ್ಯುಕ್ತೈವ ವಿಷ್ಣುವಶಃ ಇತ್ಯಸ್ಯ ಲಾಭೋ ಯದ್ಯಪಿ ವಸ್ತುತಃ ಮುಖ್ಯ ಪ್ರಾಣನು ಭಗವಂತನ ಅಧೀನನಾಗಿದ್ದಾನೆ ಅಂತ ಹೇಳಿದ್ದರಿಂದಲೇ ವಿಷ್ಣುವಶನಾಗಿದ್ದಾನೆ ಅನ್ನುವ ಅರ್ಥವು ತಿಳಿದು ಬರ್ತದೆ. ತಥಾಪಿ ಇಹ ಪ್ರಾಣ ಸ್ವಾತಂತ್ರ್ಯ ಶ್ರುತ್ಯಾದಿ ಬಲಾತ್, ಪ್ರಾಣನೇ ಸ್ವತಂತ್ರನಾಗಿದ್ದಾನೆ ಅಂತ ಒಂದು ವೇದವಾಕ್ಯವು ಯಾರ್ದಾದ್ರದ್ದು ಸ್ಥೂಲ ದೃಷ್ಟಿಯವರು ಗಮನಕ್ಕೆ ಬರ್ತದಲ್ಲ, ಆವಾಗ ಅದರ ಬಲದಿಂದ ನ ಪ್ರಾಣ ಕಂಚಿದಾಶ್ರಿತ ಅಂತ ಅಗ್ನಿವೇಶ ಶ್ರುತಿ ಇದೆಯಲ್ಲ, ಅದು ಈ 2ನೇ ಅಧ್ಯಾಯದ 4ನೇ ಪಾದದ 11ನೇ ಸೂತ್ರದಲ್ಲಿ ಬಂದಿದೆ ಆ ಶ್ರುತಿ, ಮೊದಲು ಪೂರ್ವ ಪಕ್ಷದಲ್ಲಿ. ಅದು ಪ್ರಾಣ ಸ್ವಾತಂತ್ರ್ಯ ಶ್ರುತಿ. ಆ ಪ್ರಾಣ ಸ್ವಾತಂತ್ರ್ಯ ಶ್ರುತಿಯ ಬಲದಿಂದ ಅಂದ್ರೆ ಅದನ್ನು ನೋಡಿದವರಿಗೆ ಅಂತ ಅರ್ಥ, ಸ್ಥೂಲ ದೃಷ್ಟಿಯಿಂದ ಅದನ್ನು ಅಭ್ಯಾಸ ಮಾಡಿದವರಿಗೆ ಶ್ರೇಷ್ಠಶ್ಚ ಇತ್ಯತ್ರ ಉಕ್ತ ಪ್ರಾಣ ಉತ್ಪತ್ತಿ ಅಯುಕ್ತ. ಹಿಂದೆ ಶ್ರೇಷ್ಠಶ್ಚ ಅಂತ ಒಂದು ಸೂತ್ರ ಬಂದಿದೆ, ಅಲ್ಲಿ ಪ್ರಾಣನಿಗೆ ಉತ್ಪತ್ತಿಯನ್ನು ಹೇಳಿದ್ದಾರೆ. ಆ ಥರ ಅಲ್ಲಿ ಉತ್ಪತ್ತಿ ಹೇಳಿದ ಸರಿ ಅಲ್ಲ, ಯಾಕೆಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಹೀಗೆ ಸ್ವತಂತ್ರನಾದವನಿಗೆ ಉತ್ಪತ್ತಿ ಇರೋದು ಹೇಗೆ ಅಂತ ಹೀಗೆ ಒಂದು ಪ್ರಶ್ನೆ ಬರಬಹುದು. ಶ್ರೇಷ್ಠಶ್ಚ ಇತ್ಯತ್ರ ಎಂಬ ಸೂತ್ರದಲ್ಲಿ ಏನೊಂದು ಉತ್ಪತ್ತಿಯನ್ನು ವರ್ಣನೆ ಮಾಡಿದ್ದಾರೆ, ಆ ಉತ್ಪತ್ತಿ ಅಯುಕ್ತ. ಆ ಶ್ರೇಷ್ಠಶ್ಚ ಅನ್ನೋ ಸೂತ್ರ ನೀವು ಬ್ರಹ್ಮಸೂತ್ರ ಭಾಷೆ ಪುಸ್ತಕದಲ್ಲಿ ನೋಡಬಹುದು. ಅದು 2ನೇ ಅಧ್ಯಾಯದ 4ನೇ ಪಾದದ 9ನೇ ಸೂತ್ರ, 2 ಸೂತ್ರ ಹಿಂದೆ. ಇತ್ಯತ್ರ ಉಕ್ತ ಉತ್ಪತ್ತಿ ಅಯುಕ್ತ. ಶ್ರೇಷ್ಠಶ್ಚ ಅನ್ನೋದು ಏನು ಹೇಳ್ತದೆ, ಆತ್ಮತಃ ಏಷ ಪ್ರಾಣೋ ಜಾಯತೆ, ಅವನಿಂದ ಪರಮಾತ್ಮನಿಂದ ಈ ಪ್ರಾಣ ಹುಟ್ಟಿದ್ದಾನೆ ಅಂತ ಹೀಗೆಲ್ಲ ಅವನನ್ನು ವರ್ಣನೆ ಮಾಡಿದೆ. ಅವನು ಸ್ಥೂಲನೂ ಆಗಿದ್ದಾನೆ, ಸೂಕ್ಷ್ಮನೂ ಆಗಿದ್ದಾನೆ, ಸಾದಿಯೂ ಆಗಿದ್ದಾನೆ, ಅನಾದಿಯೂ ಆಗಿದ್ದಾನೆ ಅಂತ ಹೀಗೆಲ್ಲ ಬಂದಿದೆ. ಆದ್ರಿಂದ ಶ್ರೇಷ್ಠಶ್ಚ ಅನ್ನೋ ಸೂತ್ರದಲ್ಲಿ ಏನೊಂದು ಅರ್ಥ ಹೇಳಿದಾರಲ್ಲ, ಮುಖ್ಯ ಪ್ರಾಣದ ಉತ್ಪತ್ತಿಯನ್ನ ಉಳಿದೆಲ್ಲ ಪ್ರಾಣರು ಹೇಗೆ ಶ್ರೇಷ್ಠಶ್ಚ ಅಂದ್ರೆ ಉಳಿದೆಲ್ಲ ಇಂದ್ರಿಯಗಳು ಹೇಗೆ ಭಗವಂತನಿಂದ ಹುಟ್ಟುತ್ತಾರೋ ಹಾಗೆ ಮುಖ್ಯ ಪ್ರಾಣನೂ ಹುಟ್ಟುತ್ತಾನೆ ಅಂತ ಆ ಸೂತ್ರದ ಅರ್ಥ. ಅಲ್ಲಿ ಪ್ರಾಣನ ಉತ್ಪತ್ತಿಯನ್ನು ಹೇಳಿದ್ದಾರೆ, ಅದು ಸರಿಯಲ್ಲ. ಯಾಕೆಂದ್ರೆ ಪ್ರಾಣನಿಗೆ ಸ್ವಾತಂತ್ರ್ಯ ಅಂತ ಅನ್ನೋದು ಕಂಡು ಬರ್ತಾ ಇದೆ ಈ ನ ಪ್ರಾಣ ಕಿಂಚಿದಾಶ್ರಿತ ಅನ್ನೋ ಮಾತಿನಿಂದ. ಇತಿ ಶಂಕ, ಇದೊಂದು ಶಂಕ ಇದೆ. ಆ ಶಂಕೆಗೆ ಉತ್ತರ ಏನಂದ್ರೆ, ಶಂಕಾಯಾಮ್ ಶಂಕೆ ಬಂದಾಗ ಪ್ರಾಣಸ್ಯೇತದ್ ವಿಷಯ ಸರ್ವಂ ಇತಿ ವಿಶೇಷ ವಾಕ್ಯನ, ಆವಾಗ ಅದಕ್ಕೆ ಅರ್ಥ ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ಶಾಸ್ತ್ರ ತೋರಿಸಿಕೊಟ್ಟಿದೆ. ಪ್ರಾಣಸ್ಯೇತದ್ ವಿಷಯ ಸರ್ವಂ ನ ಸರ್ವಂ ಪ್ರಾಣ ಪರವಶೇ ಸ್ಥಿತಃ ನ ಪರಃ ಕಿಂಚಿದಾಶ್ರಿತ್ಯ ವರ್ತತೆ ಪರಮೋಯತಃ. ಪರಮಾತ್ಮನ ಅಧೀನದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಅವನಿಂದ ಹುಟ್ಟಿದ್ದಾನೆ. ಮುಖ್ಯ ಪ್ರಾಣನ ಅಧೀನದಲ್ಲಿ ಈ ಜಗತ್ತೆಲ್ಲವೂ ಇದೆ. ಇದೊಂದು ವಿಶೇಷ ವಾಕ್ಯ. ಇದು 2ನೇ ಅಧ್ಯಾಯದ 4ನೇ ಪಾದದ 11ನೇ ಸೂತ್ರದಲ್ಲಿ ಬಂದಿರುವ ಪೈಂಗಿ ಶ್ರುತಿ ಏನಿದೆ, ಅದು ವಿಶೇಷ ವಾಕ್ಯ. ಈ ವಿಶೇಷ ವಾಕ್ಯಕ್ಕೆ ಅನುಸಾರವಾಗಿ ಸಾಮಾನ್ಯ ಸ್ವಾತಂತ್ರ್ಯ ಶ್ರುತ್ಯಾದೇಹೇ ನೇಯತ್ವಾತ್ ಪ್ರಾಣ ಕಿಂಚಿದಾಶ್ರಿತ ಅಂತ ಅಗ್ನಿವೇಶ ಶ್ರುತಿಯಲ್ಲಿ ಬಂದಿದೆಯಲ್ಲ, ಅವನು ಯಾರನ್ನೂ ಆಶ್ರಯಿಸಿಲ್ಲ ಅನ್ನೋದಕ್ಕೆ ಅರ್ಥ ಏನು? ಜಗತ್ತಿನಲ್ಲಿ ಯಾವ ಜೀವವನ್ನೂ ಆಶ್ರಯಿಸಿಲ್ಲ, ಪರಮಾತ್ಮನನ್ನೂ ಆಶ್ರಯಿಸಿಲ್ಲ ಅಂತ ಅರ್ಥ ಮಾಡಬಾರ್ದು.
ಅದು ಸಾಮಾನ್ಯ ಸ್ವಾತಂತ್ರ್ಯ. ಸಾಮಾನ್ಯ ಅಂದರೆ ಯಾರನ್ನೂ ಆಶ್ರಯಿಸಿಲ್ಲ ಅಂತ ಇಷ್ಟೇ ಮಾತು ಬಂದಿದೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸಿಲ್ಲ ಅಂತ ಅದಕ್ಕೆ ಅರ್ಥ ಮಾಡ್ಬೋದಲ್ಲ. ಆದ್ದರಿಂದ ಅದು ಸಾಮಾನ್ಯ ಶ್ರುತಿ. ಇದು ವಿಶೇಷ ಶ್ರುತಿ. ಇದು ವಿಶೇಷ ಶ್ರುತಿ. ಇದೇನು ಹೇಳ್ತದೆ ಅಂದರೆ ಮುಖ್ಯ ಪ್ರಾಣ ಪರಮಾತ್ಮನಿಂದ, ಮುಖ್ಯ ಪ್ರಾಣದಿಂದ ಈ ಜಗತ್ತು ಅಂತೆಲ್ಲ ಹೇಳ್ತದೆ ಅದು. ಸರಿಯಾ? ಹೀಗೆ ವಿಶೇಷ ವಾಕ್ಯನ ಪ್ರಾಣಸೇತದ್ ವಿಷಯ ಸರ್ವಂ ಎಂಬ ವಿಶೇಷ ವಾಕ್ಯದಿಂದ ಸಾಮಾನ್ಯ ಸ್ವಾತಂತ್ರ್ಯ ಶ್ರುತಿ ಅಂದರೆ ಅಗ್ನಿವೇಶ ಶ್ರುತಿಯನ್ನ ನೇಯತ್ವ ನಾವು ತಗೊಂಡು ಹೋಗ್ಬೇಕು ಅಂತ ಅರ್ಥ ಮಾಡಬೇಕು ಅಂತ ಅರ್ಥ. ಸಾಮಾನ್ಯ ಶ್ರುತಿಯನ್ನೇ ಮುಖ್ಯವಾಗಿ ಆಧರಿಸಿಕೊಂಡು ಅದರ ಪ್ರಕಾರ ವಾದ ಮಾಡಬಾರ್ದು. ವಿಶೇಷ ವಾಕ್ಯಗಳ ಬಗ್ಗೆ ಗಮನ ಹರಿಸಿ, ಅಪವಾದ ವಾಕ್ಯಗಳು, ವಿಶೇಷ ವಾಕ್ಯ ಅಂದ್ರೆ ಅಪವಾದ ವಾಕ್ಯಗಳ ಬಗ್ಗೆ ಗಮನ ಹರಿಸಿ ಸಾಮಾನ್ಯ ಶ್ರುತಿಗೆ ಅರ್ಥ ಮಾಡಬೇಕು. ದಿನನೂ ನಿತ್ಯ ಊಟ ಮಾಡ್ತೀನಿ ಅಂತ ಒಂದೊಂದು ಮಾತು. ನಿತ್ಯ ಊಟ ಮಾಡ್ತಾನೆ, ಏಕಾದಶಿ ಊಟ ಮಾಡ್ತಾನೆ ಅಂತ ಯಾಕೆ ಅರ್ಥ ಮಾಡ್ಕೊಡುದು? ಏಕಾದಶಿ ಊಟ ಮಾಡೋದಿಲ್ಲ ಅನ್ನೋದಕ್ಕೆ ಬೇರೆ, ಅವನು ಆ ವ್ಯಕ್ತಿ ಏಕಾದಶಿ ದಿವಸ ಊಟ ಮಾಡೋದಿಲ್ಲ ಅನ್ನೋದಕ್ಕೆ ಬೇರೆ ಆಧಾರಗಳಿದ್ದೇ ಇದೆಯಲ್ಲ. ಈ ನೇಯತ್ವ ಹೀಗೆ ವಿಶೇಷ ವಾಕ್ಯಕ್ಕನುಸಾರವಾಗಿ ಸಾಮಾನ್ಯ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಇತಿ ಪರಿಹಾರಾರ್ಥತ್ವ, ಹೀಗೆ ಪರಿಹಾರ ಮಾಡಲಿಕ್ಕಾಗಿ ಈ ಎರಡನೇ ಅಧಿಕರಣ, ಚಕ್ಷುರಾದ್ಯ ಅಧಿಕರಣ ಸಫಲವಾಗಿದೆ. ಪರಿಹಾರಾರ್ಥತ್ವ ಅಸ್ಯ ಅಧಿಕರಣಸ್ಯ ಅಂದ್ರೆ ಈ 7ನೇ ಅಧಿಕರಣ ಚಕ್ಷುರಾದ್ಯ ಅಧಿಕರಣ ಅನ್ನೋದು ಹೀಗೆ ಪರಿಹಾರದ ಉದ್ದೇಶವನ್ನು ಇಟ್ಕೊಂಡಿದೆ. ಆದ್ರಿಂದ ಅಪೌನರುಕ್ತಂ ಧ್ಯೇಯಂ, ಆದ್ರಿಂದ ಪುನರುಕ್ತಿ ದೋಷ ಇಲ್ಲ. ಇಲ್ಲದೆ ಹೋದ್ರೆ ಶ್ರೇಷ್ಠಶ್ಚ ಅನ್ನೋ ಸೂತ್ರದಲ್ಲಿ ಉತ್ಪತ್ತಿಯನ್ನು ಹೇಳಿದ್ದಾರೆ. ಉತ್ಪತ್ತಿಯನ್ನು ಹೇಳಿದ್ಮೇಲೆ ಅವನಿಗೆ ಭಗವತ್ ಅಧೀನತ್ವನೂ ಬಂತು. ಮತ್ತೆ ಈ 11ನೇ ಸೂತ್ರದಲ್ಲಿ ಇನ್ನೊಂದು ಬಾರಿ ಅವನಿಗೆ ಭಗವಂತನ ಅಧೀನತ್ವವನ್ನು ಯಾಕೆ ಹೇಳಬೇಕು? ಪುನರುಕ್ತಿ ಬಂತಲ್ಲ, ಅದು ಪ್ರಶ್ನೆ ಬರ್ತಿತ್ತು. ಆ ಪುನರುಕ್ತಿಗೆ ಈಗ ಪರಿಹಾರ ಹೇಳಿದಾಗಾಯ್ತು. ಯಾಕೆಂದ್ರೆ ನಡುವೆ ಯಾರೋ ಒಬ್ರು ಮಾಡುವ ಪ್ರಶ್ನೆಯನ್ನು ಪರಿಹರಿಸುವ ಉದ್ದೇಶ ಈ ಅಧಿಕರಣಕ್ಕಿದೆ ಅಂತ ಅದು ತಾತ್ಪರ್ಯ. ಅತಯೇವ ವ್ಯವಧಾನೇನ ಅಸ್ಯ ಭಾಷಣಂ. ನಾವು ಬ್ರಹ್ಮಸೂತ್ರ ಭಾಷ್ಯದ ಲೆಕ್ಕದಲ್ಲಿ ಏನು ಅಧಿಕರಣಗಳು ಒಂದಾದ್ಮೇಲೆ ಒಂದು ಬಂದಿವೆ, ಅಣುಭಾಷ್ಯದಲ್ಲಿ ಹಾಗಿಲ್ಲ. ಅಧಿಕರಣಗಳನ್ನು ಹಿಂದೆ ಮುಂದೆ ಮಾಡ್ಕೊಂಡಿದ್ದಾರೆ. ಈ ವ್ಯವಧಾನ ಅಂದ್ರೆ ನಡುವೆ ಯಾವುದೋ ಒಂದನ್ನು ಬಿಟ್ಟು ಇನ್ನೊಂದನ್ನು ತಗೊಳ್ಳೋದು, ಹೀಗೆಲ್ಲ ಇದನ್ನ ಮಾಡಿದ್ದಾರೆ. ಏನ್ ಅರ್ಥ ಅದಕ್ಕೆ ಅಂತಂದ್ರೆ, ಉಳಿದ ಇಂದ್ರಿಯಗಳಿಗೆ ಹೇಗೆ ಉತ್ಪತ್ತಿ ಇದೆಯೋ ಹಾಗೆ ಮುಖ್ಯ ಪ್ರಾಣನಿಗೂ ಉತ್ಪತ್ತಿ ಇದೆ ಅಂತ ಹೇಳಿ ಉತ್ಪತ್ತಿ ಇರುವುದನ್ನೆಲ್ಲ ಒಂದ್ ಕಡೆ ಸೇರಿಸಿದ್ದಾರೆ. ಈ ಬೇರೆ ವಿಷಯಗಳನ್ನು ಇನ್ನೊಂದು ಕಡೆ ತಗೊಂಡಿದ್ದಾರೆ ಅಣುಭಾಷ್ಯದಲ್ಲಿ. ಈ ಒಂದು 2-3 ದಿವಸದ ಹಿಂದೆ ಕೂಡ ಈ ಮಾತು ಬಂದಿತ್ತು. ಉತ್ಪತ್ತಿ ಮತಾಂ ಸರ್ವೇಶಾಂ ಏಕತ್ರ ಗ್ರಹಣಂ ಅಂತ ಬಂದಿತ್ತು. ಉತ್ಪತ್ತಿ ಇರುವುದನ್ನೆಲ್ಲ ಒಂದ್ ಕಡೆ ಹೇಳಿದ್ದಾರೆ, ಯಾರ್ಯಾರಿಗೆ ಉತ್ಪತ್ತಿ ಇದೆ ಅಂತ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಅಲ್ಲಿ ಮುಖ್ಯ ಪ್ರಾಣನ ಬಗ್ಗೆನೂ ಹೇಳಿ ಮುಗಿಸಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಬೇರೆ ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ. ಅದು 88ನೇ ಭಾಗದಲ್ಲಿ ನೀವು ಬಂದಿತ್ತು. 88ನೇ ಭಾಗದಲ್ಲಿ ನೋಡಿ, ಅಸ್ಯ ಅಧಿಕರಣಸ್ಯ ಉಪಾಂತ್ಯತ್ವೇಪಿ ಅಂತ. ಯಾಕೆ ಅಧಿಕರಣದ ವ್ಯತ್ಯಾಸ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಕೂಡ ಬಂದಿದೆ ನೋಡಿ 88ನೇ ಗದ್ಯ ಭಾಗದಲ್ಲಿ. ಉತ್ಪತ್ತಿ ಮತ್ವ ರೂಪ ಏಕಾರ್ಥ ಪರತ್ವ ದ್ಯೋತನಾಯ ಅಂತ 88ನೇ ಗದ್ಯ ಭಾಗದಲ್ಲಿ 2ನೇ ಪ್ಯಾರಾಗ್ರಾಫ್. ಉತ್ಪತ್ತಿ ಇರುವುದೆಲ್ಲವನ್ನೂ ಒಂದ್ಸರಿ ಹೇಳಿ ಮುಗಿಸಿಬಿಡೋಣ, ಅದಾದ್ಮೇಲೆ ಬೇರೆ ವಿಷಯಗಳನ್ನು ಹೇಳೋಣ ಅಂತ ತಾತ್ಪರ್ಯ. ನೋಡ್ಕೊಳ್ಳಿ, ಎಲ್ಲ ಸರಿ ಆಯ್ತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.